ರಾಜ್ಯದಲ್ಲಿ ಬಿರುಗಾಳಿನೇ ಎಬ್ಬಿಸಿದೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ. ಇದು ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ಬೆನ್ನಲ್ಲೇ ಪಬ್ಲಿಕ್ ಟಿವಿ ಜೊತೆಗೆ ಸಹಕಾರಿ ಸಚಿವ KN ರಾಜಣ್ಣ ಮಾತನಾಡಿದ್ದಾರೆ. MLC ರಾಜಣ್ಣ ಹತ್ಯೆಗೆ ಸುಪಾರಿ ಅನ್ನುವಂತಹ ಬಾಂಬ್ ಸಿಡಿಸಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗನ ಆರೋಪನೇ ಬೇರೆ, ನನ್ನ ಆರೋಪವೇ ಬೇರೆ. ಮಗ ರಾಜೇಂದ್ರ ಮಾಡಿರುವಂತಹ ಆರೋಪ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಅವ್ರ ಮಗ ಮಾಡಿದ ಆರೋಪನೇ ಇವ್ರಿಗೆ ಗೊತ್ತಿಲ್ವಂತೆ. ಅವನ ಮಾತಿಗೆ ನಾನು ಹೆಂಗೆ ಉತ್ತರಿಸ್ಲಿ ಅಂತ ಕೇಳ್ತಿದ್ದಾರೆ. ಇನ್ಯಾರ ಹತ್ರ ಕೇಳೋದು? ಇನ್ನು ಅಮೆರಿಕ, ಆಫ್ರಿಕಾದವ್ರ ಹತ್ರ ಕೇಳಬೇಕು ನಾವು. ಎಲ್ಲದಕ್ಕೂ ರಾಜೇಂದ್ರನನ್ನೇ ಉತ್ತರ ಕೇಳಿ ಅಂತ ಹೇಳಿದ್ದಾರೆ. ಇದು ಪಬ್ಲಿಕ್ ಟಿವಿಗೆ ಸಚಿವ ರಾಜಣ್ಣ ಮೊದಲ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಮಗ ಇವತ್ತು ಮಧ್ಯಾಹ್ನ ಅಷ್ಟೇ ಒಂದು ಸ್ಫೋಟಕ ವಿಚಾರವನ್ನು ತಿಳಿಸಿದ್ರು. ತಮ್ಮ ಹತ್ಯೆಗೆ ಸುಪಾರಿಯನ್ನು 5 ಲಕ್ಷಕ್ಕೆ ಡೀಲ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ. ಯಾರು ಡೀಲ್ ಮಾಡಿದ್ರು, ಏನು ಕತೆ ಅಂತೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಒಂದು ಕಂಪ್ಲೇಂಟ್ ಇದೆ, ಆಡಿಯೋ ಇದೆ ಅಂತೆಲ್ಲ ಹೇಳಿದ್ರು. ಇದಕ್ಕೆ ರಿಯಾಕ್ಷನ್ ಕೇಳಿದ್ರೆ ತಂದೆ ಕೊಟ್ಟಿರೋ ಉತ್ತರ ಇದು. ಸಚಿವರಾದ KN ರಾಜಣ್ಣ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಪುತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಅದರಲ್ಲಿ ಸುಪಾರಿ ಕೊಲೆಯ ಪ್ರಯತ್ನ ನಡೆದಿತ್ತು ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಅವ್ರು ಕೇಳಿ, ಈಸ್ ಎ ರೆಸ್ಪಾನ್ಸಿಬಲ್ ಮ್ಯಾನ್ ಇನ್ ದಿ ಸೊಸೈಟಿ, ಹಿ ವಿಲ್ ಆನ್ಸರ್. ಹೌ ಕ್ಯಾನ್ ಐ ಆನ್ಸರ್? ಖಂಡಿತ ಸರ್, ಆದರೆ ತಾವು ಮಾಡಿದ ಒಂದು ಆರೋಪಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ ಅಂತ ಹಾಗಾದ್ರೆ? ನಮ್ಮದೇ ಸಪ್ರೇಟ್ ಆರೋಪ, ಅವ್ರದ್ದೇನಿದೆ ಅವ್ರ ಸ್ವಂತದ್ದು, ಅವ್ರಿಗೇನಾಗಿದೆ ಅವ್ರ ಆರೋಪ ಮಾಡ್ತಾರೆ. ಅದಕ್ಕೂ ನನಗೂ ಯಾಕೆ ಲಿಂಕ್ ಮಾಡ್ತಾರೆ? ಆಯ್ತು ಸರ್, ಹಾಗಾದ್ರೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಕುಸ್ತಿದೆಯಾ ಸರ್? ಒಬ್ಬರು ಸಚಿವರ ಪುತ್ರನಿಗೆ MLCಗೆ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಯಾರಿಗೆ ಹೇಳ್ತಾರೆ ಕುಸ್ತಿದೆ ಅಂತೇಳಿ? ಮತ್ತೆ ಏನ್ ಸರ್, ನಿಮ್ಮ ಮಗನಿಗೆ ರಕ್ಷಣೆ ಇಲ್ಲ ಅಂದ್ರೆ ಒಬ್ಬ ಸಾಮಾನ್ಯ ಜನರಿಗೆ ಸಿಗುತ್ತೆ ರಕ್ಷಣೆ? ರಕ್ಷಣೆ ಇರೋದಕ್ಕೆ ಮತ್ತೆ ಅವ್ನು ಜೀವಂತವಾಗಿರೋದು. ರಕ್ಷಣೆ ಇಲ್ದಿರೋ ಎಲ್ಲಿ ಜೀವಂತ ಇರ್ತಾನೆ? ಅಂದ್ರೆ ಆ ಮಟ್ಟಿಗಿನ ಪ್ರಯತ್ನ ನಡೆದಿದೆ ಹಾಗಾದ್ರೆ? ಅವೆಲ್ಲ ಏನು ನಡೆದಿದೆ ಅಲ್ವೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸರ್, ತಾವು ಸರ್ ಸಚಿವರು ಮಾತ್ರ ಅಲ್ಲ ಸರ್, ತಂದೆಯಾಗಿ ತಮ್ಮ ಜವಾಬ್ದಾರಿ ಇರುತ್ತಲ್ಲ ಸರ್. ಯಾಕೆ ಸರ್ ತಾವು ಮಾತಾಡ್ತೀವಿ? ಈಸ್ ಎ ಲೆಜಿಸ್ಲೇಟರ್, ಈಸ್ ಎ ರೆಸ್ಪಾನ್ಸಿಬಲ್ ಮ್ಯಾನ್, ಹಿ ವಿಲ್ ಆನ್ಸರ್ ಆಲ್ ಯುವರ್ ಕ್ವೈರೀಸ್. ಆದ್ರೂ ಸರ್, ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ಆಯ್ತು ಅಂದ್ರೆ ಸರ್, ಎಲ್ಲ ಒಂದ್ ಕಡೆ ಲಾ ಅಂಡ್ ಆರ್ಡರ್ ವಿಚಾರ ಬಂದೇ ಬರುತ್ತಲ್ಲ. ಲಾ ಅಂಡ್ ಆರ್ಡರ್ ಇಸ್ ಸ್ಟೇಬಲ್ ಇನ್ ದಿ ಸ್ಟೇಟ್, ಗೊತ್ತಾಯ್ತಾ? ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಏನು ಇಟ್ಕೋಬೇಕಾಗಿಲ್ಲ. ಓಕೆ. ಆದ್ರೂ ಸರ್, ಒಬ್ಬರು ಶಾಸಕರ ವಿಚಾರದಲ್ಲಿ ಸುಪಾರಿ ಹಂತಕ್ಕೆ ಬಂತು ಅನ್ನೋದು ದೊಡ್ಡ ವಿಚಾರ ಅಲ್ವಾ? ಅದೆಲ್ಲ ಅವರೇ ಉತ್ತರ ಹೇಳ್ಬೇಕಪ್ಪ, ನನಗೆ ಯಾಕೆ ಇನ್ಸಿಸ್ಟ್ ಮಾಡ್ತೀರಿ? ಖಂಡಿತ ಇಲ್ಲ ಸರ್, ಯಾಕಂದ್ರೆ ತಾವು ಸಚಿವರಿದ್ದೀರಿ, ಆ ಜವಾಬ್ದಾರಿ ಇರುತ್ತೆ. ತಾವು ಅವ್ರ ತಂದೆ ಇದ್ದೀರಿ, ಆ ಜವಾಬ್ದಾರಿ ಇರುತ್ತೆ. ಎರಡು ಕೂಡ ತಮ್ಮ ಜವಾಬ್ದಾರಿನೇ ಅಲ್ವಾ ಸರ್? ನೋಡಿ, ಏನೇನು ನಡೆದಿದೆ ನನಗೇನು ಗೊತ್ತಿಲ್ಲ. ಅವೆಲ್ಲ ಅವರನ್ನ ಕೇಳಿ ಅವರೇ ಅದಕ್ಕೆಲ್ಲ ವಿವರಣೆ ಕೊಡ್ತಾರೆ. ಓಕೆ, ಇದು ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರ ಮಾತು. ಅಂದರೆ ತಮ್ಮ ಪುತ್ರನ ವಿಚಾರದಲ್ಲಿ ಆ ರೀತಿ ಘಟನೆ ಆಯಿತು ಅನ್ನೋದಾದರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವರೇ ಉತ್ತರ ಕೊಡ್ತಾರೆ. ಆದರೆ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಮಾತ್ರ ಕುಸ್ತಿಲ್ಲ ಅನ್ನುವಂಥದ್ದು ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪಬ್ಲಿಕ್ ಟಿವಿಯ ಯಾವುದೇ ಪ್ರಶ್ನೆಗಳಿಗೆ ಕಂಫರ್ಟಬಲ್ ಆಗಿ ಉತ್ತರ ಕೊಡಲೇ ಇಲ್ಲ. ಅಲ್ಲಿಂದ ಹಾರಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರು ಉತ್ತರ ಕೊಡ್ತಾ ಇದ್ರು. ಏನು ಪ್ರಶ್ನೆ ಕೇಳಿದ್ರು? ಮಗನ್ ಕೇಳಲಿ, ಮಗನ ವಿಚಾರ ನನಗೆ ಗೊತ್ತಿಲ್ಲ ಅಂತ ಇದ್ರು. ಇದೇ ಒಂದು 4-5 ದಿನದ ಹಿಂದೆ ಹನಿ ಟ್ರ್ಯಾಪ್ ಯತ್ನ ಆಗಿದೆ ನನ್ನ ಮೇಲೆ ಅಂತ ಹೇಳಿದಾಗ ಈ ಸುಪಾರಿ ವಿಚಾರನ ಎಲ್ಲೂ ಪ್ರಸ್ತಾಪನೆ ಮಾಡಲಿಲ್ಲ. ಈಗ ಸಡನ್ ಆಗಿ ಅವ್ರ ಮಗ ಹೇಳ್ತಾ ಇರೋದು, ಅದನ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ತಂದೆ ಮಗನ ನಡುವೆ ಏನು ಗೊತ್ತಿಲ್ಲದಿರೋ ವಿಚಾರಗಳಿರುತ್ತಾ? ಇವ್ರಿಗೆ ಗೊತ್ತಿಲ್ಲದೆ ಇವ್ರ ಮಗನ ಬಗ್ಗೆ ಇನ್ಯಾರ ಹತ್ರ ಕೇಳೋದು ಪ್ರಶ್ನೆನಾ?